ಹಾಯ್ ಗೈಸ್, ನಾನು ನಿಮ್ಮ ವಿನಾಯಕ್. ವೆಲ್ಕಮ್ ಟು ಡಿ ಬಾಸ್ ಗೇಮಿಂಗ್ ಐಟಿ. ಗೈಸ್, ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮ್ಮ ಚಾನಲಲ್ಲಿ ಹಾಕಿರೋ ಕಮ್ಯುನಿಟಿ ಪೋಸ್ಟ್ಗಳಿಗೆ ಕಮೆಂಟ್ ಮಾಡೋಕ್ಕೆ ಬರ್ತಿಲ್ವ? ಈ ಥರ ನೀವು ಆ ಸೆಟ್ಟಿಂಗನ್ನು ಆಪಲ್ಲಿ ಇಟ್ಟಿರ್ತೀರ. ಅದಕ್ಕಾಗಿ ನಿಮ್ಮ ಕಮ್ಯುನಿಟಿ ಪೋಸ್ಟ್ಗಳಿಗೆ ಜನರು ಕಮೆಂಟ್ ಮಾಡೋದಕ್ಕೆ ಬರ್ತಾ ಇರಲ್ಲ. ಅದನ್ನು ಹೇಗೆ ಸರಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ನೋಡಿ, ಒಂದು ಚಾನಲ್ದು ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್, ಈಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಕಮೆಂಟ್ಸ್ ಅದು ಆಪ್ ಇರುತ್ತೆ, ಅದನ್ನು ಹೇಗೆ ಸರಿ ಮಾಡಬೇಕು ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ನನ್ನ ಇನ್ನೊಂದು ಚಾನಲಿಂದ ಕಮ್ಯುನಿಟಿ ಪೋಸ್ಟ್ ಹಾಕಿರೋದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಕಮೆಂಟ್ನ ಓಪನ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಕಮೆಂಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾನು ಆ ಚಾನಲ್ದು ಕಮೆಂಟ್ ಬಾಕ್ಸ್ನ ಆಪಲ್ಲಿ ಇಟ್ಟಿರ್ತೀನಿ, ಅದಕ್ಕಾಗಿ ಬರಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕಮೆಂಟ್ಸ್ ಆರ್ ಟರ್ನ್ಡ್ ಆಫ್ ಅಂತ ಇದೆ ನೋಡಿ, ಅದಕ್ಕಾಗಿ ಕಮೆಂಟ್ಸ್ನ ಮಾಡೋಕ್ಕೆ ಬರಲ್ಲ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಗೈಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ನೋಡೋಣ ಈ ವಿಡಿಯೋಗೆ ಎಷ್ಟು ಲೈಕ್ ಬರುತ್ತವೆ ಅಂತೇಳಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ಡಿ ಬಾಸ್ ಎಂಟರ್ಟೈನ್ಮೆಂಟ್ ಅಂತೇಳಿ. ಆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದರಲ್ಲೂ ಡೈಲಿ ವಿಡಿಯೋಸ್ ಮತ್ತು ಶಾರ್ಟ್ಸು ಲೈವು ಬರ್ತಾ ಇರ್ತೀವಿ. ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲಿಗೆ ನೀವು ನಿಮ್ಮ ಮೊಬೈಲಲ್ಲಿರೋ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಗೈಸ್, ನಿಮ್ಮ ಚಾನಲ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೋಬೇಕು. ಕ್ರೋಮಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಕಾಣ್ತಾ ಇದೆ ನೋಡಿ, ಲಾಸ್ಟ್ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಒಂದು ಸಲ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ಜನರಲ್ ಇದೆ, ಚಾನಲ್ಸ್ ಇದೆ, ಮತ್ತು ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆ ನೋಡಿ. ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ. ಬೇಸಿಕ್ ಇನ್ಫೋ ಮತ್ತು ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಎರಡು ಆಪ್ಷನ್ ಕಾಣುತ್ತೆ. ಅದರಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೈಸ್, ಇಲ್ಲಿ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ಕಮೆಂಟ್ಸ್ ಅಂತ ಇದೆ ನೋಡಿ, ಆನ್ ಆ್ಯಂಡ್ ಆಫ್ ಅಂತ ಇದೆ ನೋಡಿ, ಅದು ಆಫಲ್ಲಿರುತ್ತೆ. ಹಾಗಾಗಿ ನಿಮ್ಮ ಕಮ್ಯುನಿಟಿ ಪೋಸ್ಟ್ಗಳಿಗೆ ಯಾರೇ ಕಮೆಂಟ್ ಮಾಡಿದರೂ ಬರಲ್ಲ. ಅದನ್ನು ನೀವು ಈ ಥರ ಆನಲ್ಲಿ ಇಟ್ಕೊಂಡು ಇಲ್ಲಿ ಸೇವ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಸೈಡಲ್ಲಿ. ಸೇವ್ ಆಪ್ಷನ್ ಕಾಣ್ತಾ ಇದೆ ನೋಡಿ. ಒಂದು ಸಲ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗಿಬಿಡುತ್ತೆ. ನೀವು ಆಮೇಲಿಂದ ನಿಮ್ಮ ಕಮ್ಯುನಿಟಿ ಪೋಸ್ಟ್ಗೆ ಹಾಕಿರ್ತೀರ ಅಲ್ವಾ, ಆವಾಗ ನಿಮ್ಮ ಆಡಿಯನ್ಸ್ ನಿಮ್ಮ ಪೋಸ್ಟ್ಗಳಿಗೆ ಕಮೆಂಟ್ ಮಾಡ್ಬೋದು. ಈಗ ತೋರಿಸ್ತೀನಿ ನೋಡಿ. ಬನ್ನಿ ಗೈಸ್, ಎಲ್ಲ ಸರಿ ಆಗಿದೆ ಇಲ್ವೋ ನೋಡ್ಕೊಂಬರೋಣ. ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಆ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಯಾವುದು ಆಪ್ ಕಮೆಂಟ್ ಬಾಕ್ಸ್ ಆಪ್ ಇರುತ್ತೆ ಆ ಚಾನಲ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಕಮ್ಯುನಿಟಿ ಪೋಸ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಆ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿದರೆ ಇಲ್ಲಿ ನೀವು ಆ ಮೇಲಿನಿಂದ ಕಮೆಂಟ್ ಮಾಡ್ಬೋದು. ಮೊದಲು ಆ ಥರ ಇರಲಿಲ್ಲ ಅಲ್ವಾ, ಇಲ್ಲಿ ಕಮೆಂಟ್ ಬರೆಯೋ ಥರ ಈಗ ಬಂದಿದೆ ನೋಡಿ. ಈ ಥರ ನೀವು ಏನಾದರೂ ಕಮೆಂಟ್ನ ಬರಿಬೋದು. ಅರ್ಥ ಆಯಿತು ಅಂದ್ಕೋತೀನಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಹಲವಾರು ವಿಡಿಯೋಸ್ಗಳು ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಗೈಸ್ ಏನು ಅಂದರೆ, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ತಿಳಿದಿಲ್ಲ ಅಂದರೆ ಡೌಟ್ಸ್ಗಳು ಇದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಯಾವುದೇ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಆ ಡೌಟ್ನ ಕ್ಲಿಯರ್ ಮಾಡಿ ನಿಮಗೆ ಹೇಳ್ತೀನಿ. ಓಕೆ, ಬಾಯ್ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.